ಈ ಹಿಂದೆ ಕೂಡ ಇದೇ ಭಾಗದಲ್ಲಿ, ವಯನಾಡು ಭಾಗದಲ್ಲಿ ಕರ್ನಾಟಕದ ಆನೆ ತಿವಿದು ಒಬ್ಬ ಸಾವಿಗೀಡಾದ ಅಂತೇಳಿ ಇಲ್ಲಿಂದ ನಾವು ಪರಿಹಾರ ಕೊಟ್ಟಿದ್ವಿ. ಬಟ್ ಕೇರಳ ಸರ್ಕಾರ ಅದನ್ನು ತಿರಸ್ಕರಿಸಿತ್ತು. ವಯನಾಡಲ್ಲಿ ರಾಹುಲ್ ಗಾಂಧಿ ಇದ್ದಾರೆ, ಈಗ ಪ್ರಿಯಾಂಕಾ ವಾದ್ರಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಕೊಡ್ತಾ ಇದ್ದೀರಾ. ಈ ಹಿಂದೆ ಇಡೀ ಕೇರಳಕ್ಕೆ ದೊಡ್ಡ ಮಟ್ಟದಲ್ಲಿ ಅನಾಹುತಕಾರಿಯಾದಂಥ ಒಂಥರ ನೆರೆ ಬಂದಿತ್ತಪ್ಪ. ಈಗ ಒಂದು ಸರ್ಕಾರ ಮತ್ತೊಂದು ಸರ್ಕಾರಕ್ಕೆ ಕೊಡುವಂಥದ್ದು ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇದು ಹೆಂಗಿದೆ ಅಂತಂದರೆ, ಯಾರನ್ನೋ ತೃಪ್ತಿಪಡಿಸೋದಕ್ಕೆ ಬೇಕಾಗಿ ಇಲ್ಲಿ ಮನೆಯ ಮಕ್ಕಳಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ, ನೀವು ಉಳಿದವರಿಗೆಲ್ಲ ಹಂಚೋಕೆ ಹೋದರೆ ಪ್ರಶ್ನೆ ಮಾಡಬೇಕಲ್ವಾ. ಈಗ ಕೇಂದ್ರವನ್ನು ಪ್ರಶ್ನೆ ಮಾಡ್ತಾ ಇದ್ವಿ, ನಾವು ಕೂಡ ಆಗ ಸಾಥ್ ಕೊಟ್ವಿ, ನಮಗೆ ಬರಬೇಕಾಗಿರುವಂಥ ದುಡ್ಡನ್ನು ಕೇಂದ್ರ ಕೊಡ್ತಾ ಇಲ್ಲ ಅಂತ ಹೇಳುವಾಗ ನಾವೆಲ್ಲ ಸಾಥ್ ಕೊಟ್ಟಿಲ್ವಾ ಸರ್ಕಾರಕ್ಕೆ, ಇಲ್ಲ ನಮ್ಗೆ ಬರಬೇಕು ಅಂತೇಳಿ. ಈಗ ಇಲ್ಲಿ ಫ್ರೀ ಗ್ಯಾರಂಟಿ ಕೊಟ್ಟುಬಿಟ್ಟು ಅದಕ್ಕೆ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಶಾಸಕರುಗಳು ನಮಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 100 ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ ನಂತರ ಉತ್ತರ ಬಂದಿಲ್ಲ ಅಂತೇಳಿ ಮತ್ತೆ ಯಾಕೆ ಬೇಡವಾ ಕಟ್ಟಿಸ್ಕೊಡ್ತೀವಿ ಅಂತ ನೀವು ಕೇಳೋದಿದೆಯಲ್ಲ. ಆಮೇಲೆ ಒಂದು ವೇಳೆ ಆಯಿತು 100 ಮನೆ ಮಾತ್ರವಲ್ಲ, ಜಾಗ ಇಲ್ವಾ, ಜಾಗ ಕೂಡ ನಾವೇ ಖರೀದಿ ಮಾಡಿ ಕಟ್ತೀವಿ ಅಂತಂದರೆ ಇದು ಒಂದು ರೀತಿಯಲ್ಲಿ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ. ಯಾರ ಚಾಕಿರಿ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ. ಈ ನಡುವೆ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕೇರೆ ಮಾಡ್ತಾ ಇಲ್ಲ ಇವರ ಪತ್ರವನ್ನು. ಅಲ್ಲೇ ಕಾಂಗ್ರೆಸ್ ಹೇಳ್ತಾ ಇದೆಯಂತೆ ಉತ್ತರ ಕೊಡಿ ಅಂತೇಳಿ ಪಿಣರಾಯಿ ವಿಜಯನ್ ಅವ್ರಿಗೆ ಹೇಳ್ತಾ ಇದೆಯಂತೆ. ಈಗ ಅಲ್ಲಿ ಜಗಳ ತಂದಿಟ್ಟಿದ್ದಾರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಇಲ್ಲಿ ಏನೆಲ್ಲ ಬೆಲೆ ಏರಿಕೆ ಆಯಿತು ನಿಮ್ಗೆ ಗೊತ್ತಿದೆ. 50 ml ಮಿಲ್ಕ್ ಜಾಸ್ತಿ ಮಾಡಿ 2 ರೂಪಾಯಿ. ಯಾಕೆ ಸರ್ 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಂತಂದರೆ ಹಾಲು ಜಾಸ್ತಿ ಕೊಟ್ಟಿಲ್ವಾ, ನಾವು ಕೇಳಿದ್ವಾ ಹಾಲು ಜಾಸ್ತಿ ಕೊಡಿ ಅಂತೇಳಿ, ನಮಗೆಷ್ಟು ಹಾಲು ಬೇಕು ಅಂತ ಗೊತ್ತಿಲ್ವಾ. ಆದರೂ 1 ಲೀಟ್ರಿಗೆ 4 ರೂಪಾಯಿ ತಗೊಂಡ್ರಿ. ಆಮೇಲೆ ಅನೇಕ ಯಾವುದೆಲ್ಲ ಜಾಸ್ತಿ ಮಾಡಿದ್ದು ನಾನು ಅನೇಕ ಬಾರಿ ತೋರಿಸಿದ್ದೀನಿ. ನೀವು ಫ್ರೀ ಕೊಡ್ತೀರಿ, ನಾನು ಅದನ್ನು ಪುಕ್ಷಟೆ ಭಾಗ್ಯ ಅಂತ ಖಂಡಿತವಾಗ್ಲೂ ಹೇಳೋದಿಲ್ಲ, ಬಡವರಿಗೆ ಸಿಗಲಿ ತೊಂದರೆ ಇಲ್ಲ. ಆದರೆ ಅದನ್ನು ಸರಿ ಹೊಂದಿಸೋಕ್ಕಾಗ್ತಾ ಇಲ್ಲ. ಶಾಸಕರಿಗೆ ಕೊಡಬೇಕಾದಂಥ ಅನುದಾನ ಸಿಗ್ತಾ ಇಲ್ಲ, ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಗವ್ಯ ಯಾರೋ ಮೊನ್ನೆ ಹೇಳಿದ್ರಲ್ಲ, ನಾವು ಸೋಲೋ ಚಾನ್ಸ್ ಇದೆ ಅನ್ನೋಂಥ ಮಾತನ್ನು ಹೇಳಿದ್ರಲ್ಲ, ಅವರ ವಿರುದ್ಧ ಮಾತಾಡಿದ್ರಿ. ಆದರೂ ವಯನಾಡಿನ ಮೇಲೆ ಯಾಕೆ ಪ್ರೀತಿ? ಕೇವಲ ವಯನಾಡಲ್ಲಿ ಕಾಂಗ್ರೆಸ್ ಅಧಿನಾಯಕರುಗಳಿದ್ದಾರೆ ಅನ್ನೋ ಕಾರಣಕ್ಕಾಗಿಯಾ, ಅಥವಾ ಇನ್ನಿತರ ಯಾವುದಾದ್ರೂ ಜಿಲ್ಲೆಗಳಿಗೂ ಕೊಡ್ತಾ ಇದ್ದೀರಾ? ಎಲ್ಲೂ ಕಾಣಲಿಲ್ಲ ನಾವು. ಅವತ್ತು ಮನೆ ಕಟ್ಟಿಸ್ತೀವಿ, ಜಾಗ ಕೊಡಿ ಅಂತ ಸಿದ್ದರಾಮಯ್ಯ ಹೇಳಿದರು ಎಲೆಕ್ಷನ್ಗೆ ಮೊದಲು. ಸಿದ್ದರಾಮಯ್ಯ ಪತ್ರಕ್ಕೆ ಕೇರೆ ಮಾಡ್ತಾ ಇಲ್ಲ ಕೇರಳ CM ಪಿಣರಾಯಿ ವಿಜಯನ್. ಇದೀಗ ಪತ್ರ ಬರೆದು ಕೇರಳದಲ್ಲಿ ಜಗಳ ಹಚ್ಚಿದ್ದಾರಂತೆ ಸಿದ್ದರಾಮಯ್ಯನವರು. ಯಾಕಂದರೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ, ನೀವು ಉತ್ತರ ಕೊಡಿ ಅಂತೇಳಿ ಅಲ್ಲೇ ಕಾಂಗ್ರೆಸ್ಸಿಗರು ಆಡಳಿತ ಪಕ್ಷವನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲಿ ಆಡಳಿತ ಪಕ್ಷ LDF. ಸಿದ್ದು ಪತ್ರದ ಸುತ್ತ ಕೇರಳದಲ್ಲಿ ಜೋರು ಜಗಳ ಶುರುವಾಗಿದೆ. ಸಿದ್ದು ಮನೆ ಕಟ್ಟಿಸಿಕೊಡೋದನ್ನು ಕೇರಳ ಒಪ್ಪಲ್ಲ. ಈ ಹಿಂದೆ ಅದನ್ನು ತಗೊಂಡಿಲ್ಲ ಅವರು. ಆನೆ ತಿವಿದು, ಕರ್ನಾಟಕದ ಆನೆ ತಿವಿದು ಒಬ್ಬರು ತೀರ್ಕೊಂಡ್ರು ಅಂತ ಹೇಳಿದಾಗ ಕರ್ನಾಟಕ ಸರ್ಕಾರ ದುಡ್ಡು ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಹೇಳಿದರು. ಇವರು ಕೊಡೋಕೆ ಹೋದರು, ಕೊಟ್ಟರು ಕೂಡ ಅವರು ತಗೊಂಡಿಲ್ಲ. ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ಸೊ ಅಲ್ಲಿಯ ಕಾಂಗ್ರೆಸ್ಗೂ ಇಲ್ಲಿಯ ಕಾಂಗ್ರೆಸ್ಗೂ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತು ಗಾಂಧಿ ಫ್ಯಾಮಿಲಿಯನ್ನು ಖುಷಿಪಡಿಸಬೇಕಾಗಿದೆ ಅಂತ ನಾವು ಅಂದ್ಕೋಬೇಕಾ? ಅಲ್ಲಿಯ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಏನಾಗಿದೆ? ಕೈ ಸರ್ಕಾರದ ಕಾಸ್ಟ್ನಲ್ಲಿ ಮನೆ ಕಟ್ಟಿಸೋದಂದ್ರೇನು? ಪಿಣರಾಯಿ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗಲ್ವಾ? ಕೊನೆ ಪಕ್ಷ ಸಿದ್ದರಾಮಯ್ಯ ಪತ್ರಕ್ಕೆ ಉತ್ತರಿಸಿ ಅಂತಿದೆ ಕಾಂಗ್ರೆಸ್ ಪಾರ್ಟಿ, ಅಲ್ಲಿಯ ಕಾಂಗ್ರೆಸ್ ಪಾರ್ಟಿ. ಆದರೂ ಪಿಣರಾಯಿ ವಿಜಯನ್ ಕೇರೆ ಮಾಡ್ತಾ ಇಲ್ಲ. ಇಲ್ಲಿಂದ ಇವರ ಪತ್ರ, ನಾನು ಅವತ್ತು ಹೇಳಿದ್ದೆ, ನೀವು ಹೇಳಿ ನಾನು ಕಟ್ಟಿಸ್ಕೊಡ್ತೀವಿ, ಅವ್ರು ಕೇರೆ ಮಾಡ್ತಾ ಇಲ್ಲ. ಇಷ್ಟು ಯಾಕೆ ಅಂತ ಹೇಳ್ತೀನಿ. ಹಾಗಿದ್ರೆ ಏನು, ಒಂದು ಪಕ್ಕದ ಕೇರಳಕ್ಕೆ ಸಹಾಯ ಮಾಡಬಾರ್ದಾ, ತಮಿಳುನಾಡಿಗೆ ಸಹಾಯ ಮಾಡಬಾರ್ದಾ? ನಮ್ಮದೇ ರಾಜ್ಯಗಳಲ್ವ ಅಂತ ನಾವು ಕೇಳ್ಬೋದು. ಹೌದು, ಸಹಾಯ ಮಾಡಬೇಕು. ಯಾವಾಗ ಮಾಡಬೇಕು? ನಮ್ಮ ಸಹಾಯವನ್ನು ಬಿಟ್ಟಲ್ಲ. ಇದನ್ನೆಲ್ಲ ಕರೆಕ್ಟಾಗಿ ಮಾಡಿದ್ದಿದ್ರೆ ನಾವು ಕೇಳ್ತಾ ಇರಲಿಲ್ಲ, ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೀವಿ. ಅಥವಾ ದುಮ್ಮಿಕ್ಕಿ ಹರಿತಾ ಇದೆ ನಮ್ಮ ಖಜಾನೆಗೆ ದುಡ್ಡು ಅಂತಂದ್ರೂ ಕೂಡ ಕೇಳ್ತಾ ಇಲ್ಲ, ಕೊಡ್ರಪ್ಪ ಅಂತ ಹೇಳ್ತಾ ಇದ್ವಿ. ಭಾರತ ಸರ್ಕಾರಕ್ಕೆ ಬೇರೆ ಕಡೆ ಆದಾಗ, ಅನಾಹುತಗಳಾದಾಗ ನಮ್ಮ ಸರ್ಕಾರಗಳು ಕೊಡಬೇಕು. ಯಾಕೆ ಕೊಡಬಾರ್ದಿತ್ತು, ಯಾಕೆ ಇದು ಪ್ರಾಮುಖ್ಯತೆ ನಂಬರ್ 1 ಪ್ರಯಾರಿಟಿ ಆಗಬಾರ್ದಿತ್ತು ಅಂತ ಹೇಳೋದಕ್ಕೆ ಈ ಸ್ಟೋರಿ ಹೇಳ್ತೀನಿ ಕೇಳಿ. ಏನದು? ಈ ಹಿಂದೆ ಕೂಡ ಇದೇ ಭಾಗದಲ್ಲಿ, ವಯನಾಡು ಭಾಗದಲ್ಲಿ ಕರ್ನಾಟಕದ ಆನೆ ತಿವಿದು ಒಬ್ಬ ಸಾವಿಗೀಡಾದ ಅಂತೇಳಿ ಇಲ್ಲಿಂದ ನಾವು ಪರಿಹಾರ ಕೊಟ್ಟಿದ್ವಿ. ಬಟ್ ಕೇರಳ ಸರ್ಕಾರ ಅದನ್ನು ತಿರಸ್ಕರಿಸಿತ್ತು. ವಯನಾಡಲ್ಲಿ ರಾಹುಲ್ ಗಾಂಧಿ ಇದ್ದಾರೆ, ಈಗ ಪ್ರಿಯಾಂಕಾ ವಾದ್ರಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಕೊಡ್ತಾ ಇದ್ದೀರಾ. ಈ ಹಿಂದೆ ಇಡೀ ಕೇರಳಕ್ಕೆ ದೊಡ್ಡ ಮಟ್ಟದಲ್ಲಿ ಅನಾಹುತಕಾರಿಯಾದಂಥ ಒಂಥರ ನೆರೆ ಬಂದಿತ್ತಪ್ಪ. ಈಗ ಒಂದು ಸರ್ಕಾರ ಮತ್ತೊಂದು ಸರ್ಕಾರಕ್ಕೆ ಕೊಡುವಂಥದ್ದು ಅದರಲ್ಲಿ ಎರಡು ಮಾತಿಲ್ಲ. ಆದರೆ
ಇದು ಹೆಂಗಿದೆ ಅಂತಂದರೆ ಯಾರನ್ನೋ ತೃಪ್ತಿಪಡಿಸೋದಕ್ಕೆ ಬೇಕಾಗಿ ಇಲ್ಲಿ ಮನೆಯ ಮಕ್ಕಳಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ, ನೀವು ಉಳಿದವರಿಗೆಲ್ಲ ಹಂಚೋಕೆ ಹೋದರೆ ಪ್ರಶ್ನೆ ಮಾಡಬೇಕಲ್ವಾ? ಈಗ ಕೇಂದ್ರವನ್ನು ಪ್ರಶ್ನೆ ಮಾಡ್ತಾ ಇದ್ವಿ, ನಾವು ಕೂಡ ಆಗ ಸಾಥ್ ಕೊಟ್ವಿ, ನಮಗೆ ಬರಬೇಕಾಗಿರುವಂಥ ದುಡ್ಡನ್ನು ಕೇಂದ್ರ ಕೊಡ್ತಾ ಇಲ್ಲ ಅಂತ ಹೇಳುವಾಗ ನಾವೆಲ್ಲ ಸಾಥ್ ಕೊಟ್ಟಿಲ್ವಾ ಸರ್ಕಾರಕ್ಕೆ? ಇಲ್ಲ ನಮ್ಗೆ ಬರಬೇಕು ಅಂತೇಳಿ. ಈಗ ಇಲ್ಲಿ ಫ್ರೀ ಗ್ಯಾರಂಟಿ ಕೊಟ್ಟುಬಿಟ್ಟು ಅದಕ್ಕೆ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಶಾಸಕರುಗಳು ನಮಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ 100 ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ ನಂತರ ಉತ್ತರ ಬಂದಿಲ್ಲ ಅಂತೇಳಿ ಮತ್ತೆ ಯಾಕೆ ಬೇಡವಾ ಕಟ್ಟಿಸ್ಕೊಡ್ತೀವಿ ಅಂತ ನೀವು ಕೇಳೋದಿದೆಯಲ್ಲ. ಆಮೇಲೆ ಒಂದು ವೇಳೆ ಆಯಿತು 100 ಮನೆ ಮಾತ್ರವಲ್ಲ, ಜಾಗ ಇಲ್ವಾ, ಜಾಗ ಕೂಡ ನಾವೇ ಖರೀದಿ ಮಾಡಿ ಕಟ್ತೀವಿ ಅಂತಂದರೆ ಇದು ಒಂದು ರೀತಿಯಲ್ಲಿ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ. ಯಾರ ಚಾಕಿರಿ ಮಾಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ. ಈ ನಡುವೆ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕೇರೆ ಮಾಡ್ತಾ ಇಲ್ಲ ಇವರ ಪತ್ರವನ್ನು, ಅಲ್ಲೇ ಕಾಂಗ್ರೆಸ್ ಹೇಳ್ತಾ ಇದೆಯಂತೆ ಉತ್ತರ ಕೊಡಿ ಅಂತೇಳಿ ಪಿಣರಾಯಿ ವಿಜಯನ್ ಅವ್ರಿಗೆ ಹೇಳ್ತಾ ಇದೆಯಂತೆ. ಈಗ ಅಲ್ಲಿ ಜಗಳ ತಂದಿಟ್ಟಿದ್ದಾರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಇಲ್ಲಿ ಏನೆಲ್ಲ ಬೆಲೆ ಏರಿಕೆ ಆಯಿತು ನಿಮ್ಗೆ ಗೊತ್ತಿದೆ. 50 ml ಮಿಲ್ಕ್ ಜಾಸ್ತಿ ಮಾಡಿ 2 ರೂಪಾಯಿ. ಯಾಕೆ ಸರ್ 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಂತಂದರೆ ಹಾಲು ಜಾಸ್ತಿ ಕೊಟ್ಟಿಲ್ವಾ? ನಾವು ಕೇಳಿದ್ವಾ ಹಾಲು ಜಾಸ್ತಿ ಕೊಡಿ ಅಂತೇಳಿ? ನಮಗೆಷ್ಟು ಹಾಲು ಬೇಕು ಅಂತ ಗೊತ್ತಿಲ್ವಾ? ಆದರೂ 1 ಲೀಟ್ರಿಗೆ 4 ರೂಪಾಯಿ ತಗೊಂಡ್ರಿ. ಆಮೇಲೆ ಅನೇಕ ಯಾವುದೆಲ್ಲ ಜಾಸ್ತಿ ಮಾಡಿದ್ದು ನಾನು ಅನೇಕ ಬಾರಿ ತೋರಿಸಿದ್ದೀನಿ. ನೀವು ಫ್ರೀ ಕೊಡ್ತೀರಿ, ನಾನು ಅದನ್ನು ಪುಕ್ಷಟೆ ಭಾಗ್ಯ ಅಂತ ಖಂಡಿತವಾಗ್ಲೂ ಹೇಳೋದಿಲ್ಲ, ಬಡವರಿಗೆ ಸಿಗಲಿ ತೊಂದರೆ ಇಲ್ಲ. ಆದರೆ ಅದನ್ನು ಸರಿ ಹೊಂದಿಸೋಕ್ಕಾಗ್ತಾ ಇಲ್ಲ. ಶಾಸಕರಿಗೆ ಕೊಡಬೇಕಾದಂಥ ಅನುದಾನ ಸಿಗ್ತಾ ಇಲ್ಲ, ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಗವ್ಯ ಯಾರೋ ಮೊನ್ನೆ ಹೇಳಿದ್ರಲ್ಲ, ನಾವು ಸೋಲೋ ಚಾನ್ಸ್ ಇದೆ ಅನ್ನೋಂಥ ಮಾತನ್ನು ಹೇಳಿದ್ರಲ್ಲ, ಅವರ ವಿರುದ್ಧ ಮಾತಾಡಿದ್ರಿ. ಆದರೂ ವಯನಾಡಿನ ಮೇಲೆ ಯಾಕೆ ಪ್ರೀತಿ? ಕೇವಲ ವಯನಾಡಲ್ಲಿ ಕಾಂಗ್ರೆಸ್ ಅಧಿನಾಯಕರುಗಳಿದ್ದಾರೆ ಅನ್ನೋ ಕಾರಣಕ್ಕಾಗಿಯಾ, ಅಥವಾ ಇನ್ನಿತರ ಯಾವುದಾದ್ರೂ ಜಿಲ್ಲೆಗಳಿಗೂ ಕೊಡ್ತಾ ಇದ್ದೀರಾ? ಎಲ್ಲೂ ಕಾಣಲಿಲ್ಲ ನಾವು. ಅವತ್ತು ಮನೆ ಕಟ್ಟಿಸ್ತೀವಿ, ಜಾಗ ಕೊಡಿ ಅಂತ ಸಿದ್ದರಾಮಯ್ಯ ಹೇಳಿದರು ಎಲೆಕ್ಷನ್ಗೆ ಮೊದಲು. ಸಿದ್ದರಾಮಯ್ಯ ಪತ್ರಕ್ಕೆ ಕೇರೆ ಮಾಡ್ತಾ ಇಲ್ಲ ಕೇರಳ CM ಪಿಣರಾಯಿ ವಿಜಯನ್. ಇದೀಗ ಪತ್ರ ಬರೆದು ಕೇರಳದಲ್ಲಿ ಜಗಳ ಹಚ್ಚಿದ್ದಾರಂತೆ ಸಿದ್ದರಾಮಯ್ಯನವರು. ಯಾಕಂದರೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ, ನೀವು ಉತ್ತರ ಕೊಡಿ ಅಂತೇಳಿ ಅಲ್ಲೇ ಕಾಂಗ್ರೆಸ್ಸಿಗರು ಆಡಳಿತ ಪಕ್ಷವನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲಿ ಆಡಳಿತ ಪಕ್ಷ LDF. ಸಿದ್ದು ಪತ್ರದ ಸುತ್ತ ಕೇರಳದಲ್ಲಿ ಜೋರು ಜಗಳ ಶುರುವಾಗಿದೆ. ಸಿದ್ದು ಮನೆ ಕಟ್ಟಿಸಿಕೊಡೋದನ್ನು ಕೇರಳ ಒಪ್ಪಲ್ಲ. ಈ ಹಿಂದೆ ಅದನ್ನು ತಗೊಂಡಿಲ್ಲ ಅವರು. ಆನೆ ತಿವಿದು, ಕರ್ನಾಟಕದ ಆನೆ ತಿವಿದು ಒಬ್ಬರು ತೀರ್ಕೊಂಡ್ರು ಅಂತ ಹೇಳಿದಾಗ ಕರ್ನಾಟಕ ಸರ್ಕಾರ ದುಡ್ಡು ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಹೇಳಿದರು. ಇವರು ಕೊಡೋಕೆ ಹೋದರು, ಕೊಟ್ಟರು ಕೂಡ ಅವರು ತಗೊಂಡಿಲ್ಲ. ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ಸೊ ಅಲ್ಲಿಯ ಕಾಂಗ್ರೆಸ್ಗೂ ಇಲ್ಲಿಯ ಕಾಂಗ್ರೆಸ್ಗೂ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತು ಗಾಂಧಿ ಫ್ಯಾಮಿಲಿಯನ್ನು ಖುಷಿಪಡಿಸಬೇಕಾಗಿದೆ ಅಂತ ನಾವು ಅಂದ್ಕೋಬೇಕಾ? ಅಲ್ಲಿಯ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಏನಾಗಿದೆ? ಕೈ ಸರ್ಕಾರದ ಕಾಸ್ಟ್ನಲ್ಲಿ ಮನೆ ಕಟ್ಟಿಸೋದಂದ್ರೇನು? ಪಿಣರಾಯಿ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗಲ್ವಾ? ಕೊನೆ ಪಕ್ಷ ಸಿದ್ದರಾಮಯ್ಯ ಪತ್ರಕ್ಕೆ ಉತ್ತರಿಸಿ ಅಂತಿದೆ ಕಾಂಗ್ರೆಸ್ ಪಾರ್ಟಿ, ಅಲ್ಲಿಯ ಕಾಂಗ್ರೆಸ್ ಪಾರ್ಟಿ. ಆದರೂ ಪಿಣರಾಯಿ ವಿಜಯನ್ ಕೇರೆ ಮಾಡ್ತಾ ಇಲ್ಲ. ಇಲ್ಲಿಂದ ಇವರ ಪತ್ರ ನಾನು ಅವತ್ತು ಹೇಳಿದ್ದೆ, ನೀವು ಹೇಳಿ ನಾನು ಕಟ್ಟಿಸ್ಕೊಡ್ತೀವಿ ಅವ್ರು ಕೇರೆ ಮಾಡ್ತಾ ಇಲ್ಲ. ಇಷ್ಟು ಯಾಕೆ ಅಂತ ಹೇಳ್ತೀನಿ. ಹಾಗಿದ್ರೆ ಏನು, ಒಂದು ಪಕ್ಕದ ಕೇರಳಕ್ಕೆ ಸಹಾಯ ಮಾಡಬಾರ್ದಾ? ತಮಿಳುನಾಡಿಗೆ ಸಹಾಯ ಮಾಡಬಾರ್ದಾ? ನಮ್ಮದೇ ರಾಜ್ಯಗಳಲ್ವ ಅಂತ ನಾವು ಕೇಳ್ಬೋದು. ಹೌದು, ಸಹಾಯ ಮಾಡಬೇಕು. ಯಾವಾಗ ಮಾಡಬೇಕು? ನಮ್ಮ ಸಹಾಯವನ್ನು ಬಿಟ್ಟಲ್ಲ. ಇದನ್ನೆಲ್ಲ ಕರೆಕ್ಟಾಗಿ ಮಾಡಿದ್ದಿದ್ರೆ ನಾವು ಕೇಳ್ತಾ ಇರಲಿಲ್ಲ, ಮಾಡ್ರಪ್ಪ ಅಂತ ಹೇಳ್ತಾ ಇದ್ವಿ. ಅಥವಾ ದುಮ್ಮಿಕ್ಕಿ ಹರಿತಾ ಇದೆ ನಮ್ಮ ಖಜಾನೆಗೆ ದುಡ್ಡು ಅಂತಂದ್ರೂ ಕೂಡ ಕೇಳ್ತಾ ಇಲ್ಲ, ಕೊಡ್ರಪ್ಪ ಅಂತ ಹೇಳ್ತಾ ಇದ್ವಿ. ಭಾರತ ಸರ್ಕಾರಕ್ಕೆ ಬೇರೆ ಬೇರೆ ಕಡೆ ಆದಾಗ, ಅನಾಹುತಗಳಾದಾಗ ನಮ್ಮ ಸರ್ಕಾರಗಳು ಕೊಡಬೇಕು. ಯಾಕೆ ಕೊಡಬಾರ್ದಿತ್ತು? ಯಾಕೆ ಇದು ಪ್ರಾಮುಖ್ಯತೆ ನಂಬರ್ 1 ಪ್ರಯಾರಿಟಿ ಆಗಬಾರ್ದಿತ್ತು ಅಂತ ಹೇಳೋದಕ್ಕೆ ಈ ಸ್ಟೋರಿ ಹೇಳ್ತೀನಿ ಕೇಳಿ. ಏನದು?